ಹೂವ ಬೇಕಮ್ಮ, ಹೂವ ಪ್ರಣಯದ ಹೂವ. ಓ ಮೇಡಮ್, ಹೂವ. ಇದೇನಿದು, ಮನೇಲಿ ಯಾರು ಇದ್ದಂಗೆ ಇಲ್ಲ. ಮನೆ ಖಾಲಿ ಮಾಡ್ಕೊಂಡು ಬಿಟ್ರೋ ಹೆಂಗೋ, ಅದು ಊರ್ಗೋಗ್ಬಿಟ್ಟಾರ? ಓ ಮೇಡಮ್, ಹೂವ. ಯಾಕೋ ಗೇಟ್ ಹತ್ರ ನಿಂತ್ಕೊಂಡು ಕೂಗ್ತಾ ಇದೀಯಾ? ಇದೇನಿದು, ಅಮ್ಮವ್ರ ಕರೆದ್ರೆ ಅಪ್ಪವ್ರು ಬರ್ತಾರೆ. ಏನಿಲ್ಲ ಸರ್, ಅಮ್ಮವ್ರು ಹೂ ತಗೋತಾರ ಅಂತ ಕೇಳಬೇಕಿತ್ತು. ಹೇ, ನಿಂದ ಹೂವನ್ನು ಬೇಡ ಏನು ಬೇಡ, ಅವಳನ್ನೇನು ಕೇಳೋದು? ಹೋಗಿ ಇಲ್ಲಿಂದ. ಡಬಲ್ ಲಪ್ಪಿ ಡಬಲ್ ನೀರ ಕೆಳಗಡೆ. ಡಬಲ್ ಅಣ್ಣ, ಡಬ್ಬಿ ಡಬಲ್ ಅಣ್ಣ. ಅವನಿದ್ದಾರೆ ನೋಡ್ರ ಒಳಗಡೆ. ಅವನಿಲ್ಲ ಅಂದ್ರೆ ಏನ್ ಮಾಡೋದಣ್ಣ? ಇದ್ರೆ ಏನ್ ಹೇಳಿದಣ್ಣ? ಏಯ್, ರಿಚ್ ಅಣ್ಣ ಬಂದವನಂತ ಹೇಳಲೇ. ಸರಿ ಅಣ್ಣ. ಅಣ್ಣ, ಹೂವ ಬೇಕಾ? ಬೇಡ ಹೋಗಲೇ. ಅಣ್ಣ, ರಿಚ್ ಅಣ್ಣ ಅಂದ್ರೆ ಏನಣ್ಣ? ನನ್ನ ಹೆಸರೇ ರಿಚ್. ಯಾಕೆ ನಾನು ರಿಚ್ ಆಗಿರೋದು ಕಾಣಿಸ್ತಾ ಇಲ್ವಾ? ಓ, ಕಾಣಿಸ್ತಿದ್ದೀರ ಬಿಡಣ್ಣ. ಅದಕ್ಕೊಂದು ಮೊಳ ಹೂ ತಗೊಳ್ಳಿ. ಏಯ್, ಊರವ್ರಿಗೆಲ್ಲ ಹೂವು ಇಕ್ಕೋದು ನಾನು, ನೀನ್ ನನ್ಗೆ ಹೂವು ಇಕ್ತೀಯ? ಬೇಡ ಹೋಗಲೇ. ಏಯ್, ಯಾರು ನೀವು? ಎಣ್ಣೆ ಕೇಳಿ ನುಗ್ತಾ ಇದ್ದೀರಲ್ಲ. ನಾನು ಡಬಲ್. ನಾನು ಡಬ್ಕಿ ಡಬಲ್. ನಮ್ ಹುಚ್ಚಣ್ಣ ಅಲ್ಲ ಅಲ್ಲ, ನಮ್ ರಿಚ್ಚಣ್ಣ ಆಚೆ ಕಡೆ ನಿಂತಿದ್ದಾನೆ. ಅವ್ನು ನಿಧಾನ ಒಳಗಡೆ. ಏ, ಮರ್ಯಾದೆ ಇಲ್ವೇನ್ರೋ? ಯಾರು ಅವನು ಇವನು ಅಂತಿದ್ದೀರಾ? ಶಬಾಷ್, ಜೋರಾಗಿ ಇದೆ ಲೇಡೀಸ್ ವಾಯ್ಸು. ಏ, ಯಾರ್ರಿ ನೀವು? ಇವರೇ ನಮ್ ಹುಚ್ಚಣ್ಣ ಅಲ್ಲ ಅಲ್ಲ, ರಿಚ್ಚಣ್ಣ. ಇದು ಪುರುಷೋತ್ತಮ ಅವ್ರ ಮನೆ ತಾನೆ? ಹೌದು, ನೀವೇನಾಗ್ಬೇಕು ಅವ್ರಿಗೆ? ನಾನು ಅವ್ರ ಹೆಂಡತಿ. ನಾನು ಅವ್ರ ಮಗಳು. ನಾನು ಅವ್ರ ಮಗ. ನಾನು ಅವ್ರ ಬಾಮೈದ. ಓಹ್, ಜಾಯಿಂಟ್ ಫ್ಯಾಮಿಲಿ. ನೋಡಿ, ನಿಮ್ಮ ಗಂಡ 5 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದಾರೆ, ಬಡ್ಡಿ ಕೂಡ ಕಟ್ಟಿಲ್ಲ. ನೀವಾಗ ಕರೆದ್ರೆ ಸರಿ, ಇಲ್ಲ ನಮ್ಮ ಹುಡುಗರೆಲ್ಲ ಮನೆಯೆಲ್ಲ ಹುಡುಕಾಡ್ತಾರೆ. ಅವ್ರೀಗ ಮನೇಲಿ ಇಲ್ಲ. ಹೌದು, ಇದ್ರೆ ಏನ್ರಿ ಮಾಡ್ತೀರಾ? ಹೊಡಿತೀರಾ? ಕೊಲೆ ಮಾಡ್ತೀರಾ? ನಮಗೂ ಕಾನೂನು ಗೊತ್ತು. ಪೊಲೀಸಿಗೆ ಹೇಳಿದ್ರೆ ಒದ್ದೆ ಎಳ್ಕೊಂಡು ಹೋಗ್ತಾರೆ ನಿಮ್ಮನ್ನ. ನೋಡಿ, ಈಗ ಅವರು ಮನೇಲಿ ಇಲ್ಲ. ಅಕಸ್ಮಾತ್ ಏನಾದರೂ ಬಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀವಿ. ಈಗ ನೀವು ಹೊರಡಿ. ಓಡ್ರಿ. ಆಯ್ತು, ಈಗ ಓಡ್ತೀವಿ. ಮತ್ತೆ ಹುಡ್ಕೊಂಡು ಒಂದೇ ಬರ್ತೀವಿ. ಏಯ್, ನಡೀರೋ. ಏನ್ರಿ ಮಾಡ್ತಾ ಇದ್ದೀರಾ ಒಳಗಡೆ? ಬನ್ರಿ ಆಚೆ. ನಾಚಿಕೆ ಆಗಲ್ವಾ ನಿಮ್ಗೆ? ಸಾಲಗಾರರು ಮನೆವರೆಗೂ ಬರೋ ತರ ಆಯ್ತು. ಸಾಲ್ಗಾರರು ಮನೆ ಹೊರ್ಗಲ್ಲ, ಒಳಗಡೆನೆ ಬಂದಿದ್ದಾರೆ. ಏನ್ ಬಾವಾ, ಅಷ್ಟೊಂದು ಏನ್ ಮಾಡಿದ್ದಾರ? ನಾನು ಅಮ್ಮ ದುಡ್ಕೊಂಡ್ ಬರ್ತೀವಿ, ನೀವು ಸಾಲ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಾ. ನೋಡಪ್ಪ, ಇನ್ ಸಾಲ್ಗಾರರು ಮನೆ ಹತ್ರ ಬರಬಾರ್ದು. ಆ ತೀರ್ಸೋ ಜವಾಬ್ದಾರಿ ನಿಂದು. ಹೋಗ್ರಿ ಒಳಗೆ, ಬಟ್ಟೆ ಹಾಕಿದೀನಿ, ಹೋಗಿರಿ. ಅಕ್ಕ ಅಕ್ಕ, ಹೂವ ತಗೊಳ್ಳಿ ಅಕ್ಕ. ಏಯ್, ಯಾರು ಅಕ್ಕ? ಇವ್ರೆ ಅಕ್ಕ ಅಂದ್ರೆ ಇನ್ನೇನಂತಾರೆ? ಏಯ್, ನಿಮ್ಮ ಅಕ್ಕನಲ್ಲಿ. ಏ, ಇರ್ಲಿ ಬಿಡು.
ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಹೂವು ಏನು ಬೇಡ. ಆಫೀಸ್ಗೆ ಹೋದ್ರೆ ಏನಂತಂತೆ ಅಕ್ಕ, ಇದು ತಗೊಂಡೋಗಿ ಮುಟ್ಕೊಂಡೋಗಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಂಗೆ ಬೇಕು ಹೂವು, ನನಗೆ ಬೇಕು ಹೂವು, ನನಗೆ ಬೇಕು ಹೂವು. ಮನೇಲಿರೋ ನಿಂಗೆ ಹೂವು ಯಾಕೆ? ಹೋಗು ಒಳಗೆ. ಇರ್ಲಿ ಬಿಡಕ್ಕ, ಪಾಪ ಸಖಿ ಆಸೆ ಪಟ್ಟಿದ್ದಾಳೆ. ಏಯ್ ಕೊಡೋಣ, ಕೊಡಲೇ. ತಗೋ ದುಡ್ಡನ್ನ. ಬೇಡ, ಫ್ರೀ. ಏನು ಫ್ರೀ? ಈಗ ಫ್ರೀ ಕೊಡಕ್ಕೆ ನಿಮ್ಮ ಅಕ್ಕನ ಮಗಳ? ನನ್ನ ಅಕ್ಕನ ಮಗಳು. ತಗೋ ತಗೊಂಡು ಹೋಗ್ತಾ ಇರು. ಪ್ರಸನ್ನ ಬಾರೋ ನನ್ನ ಜೊತೆ ಬಸ್ ಸ್ಟಾಪ್ವರೆಗೂ. ಹೂನಕ್ಕ. ನೀನೇನು ನೋಡ್ತಾ ನಿಂತಿದ್ಯಾ? ಇನ್ನು ಹೋಗೆ ಒಳಗೆ. ನೀನು ಬಾರೋ. ಭವ್ಯ ಅವ್ರೆ, ಬಟ್ಟೆ ವಾಶ್ ಮಾಡೋಕ್ಕೆ ಸೋಪೇ ಇಲ್ಲ. ಸೋಪ್ ಇಲ್ಲ ಅಂದರೆ ಅಂಗಡಿಲಿ ಹೋಗಿ ತಗೊಂಡು ಹೋಗಿರಿ. ಬಾರೋ. ಅಯ್ಯೋ ದುಡ್ಡೇ ಇಲ್ಲ, ಏನು ಮಾಡೋದು? ಶಿವ ಸೋಪ್ ತರೋಕ್ಕೆ ದುಡ್ಡಿಲ್ಲ, ಒಂದು 50 ರೂಪಾಯಿ ಕೊಡು. ನಿನ್ಗೆ 50 ಅಲ್ಲ, 5 ರೂಪಾಯಿ ಕೊಡೋ. ಏನು ಇತ್ತೀಚೆಗೆ ಅವಳ ಬಗ್ಗೆ ಭಾಳ ಕೇರ್ ಮಾಡ್ತಾ ಇದೆಯಾ ಅನ್ಸುತ್ತೆ. ಅದೇನಿಲ್ಲಕ್ಕ, ಹಾಗೆ ಸುಮ್ಮನೆ. ಹಾಗೇ ಸುಮ್ಮನೆ ಅಂತ ಹೇಳಿ ಬೇರೇನು ಮಾಡಲ್ಲ ತಾನೆ? ಇಲ್ಲಕ್ಕ, ಆ ಥರ ಏನಿಲ್ಲ ಅಕ್ಕ. ಭಾವನ್ಗೆ ಹೇಳಿ ಅವಳ ಜೊತೆ ಮದುವೆ. ಓ ಇದಾ ನಿನ್ನ ಉದ್ದೇಶ? ಲೇ, ಅವಳು ನಿನ್ಗಿಂತ ವಯಸ್ಸಲ್ಲಿ 2 ವರ್ಷ ದೊಡ್ಡವಳು. ಇರ್ಲಿ ಬಿಡಕ್ಕ, ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳೇ ವಯಸ್ಸಿನಲ್ಲಿ ದೊಡ್ಡವ್ರನ್ನೇ ಮದುವೆ ಆಗಿದ್ದಾರೆ. ಅಲ್ಲಕ್ಕ, ಭಾವನ್ನ ನೀವು 2 ಮದುವೆ ಆಗಿಲ್ವಾ? ಅವ್ರಿಗೆ ನಿಮಗೆ ವಯಸ್ಸಿನಲ್ಲಿ 10 ವರ್ಷ ಡಿಫ್ರೆನ್ಸ್ ತಾನೆ. ನೀವು ಚೆನ್ನಾಗಿಲ್ವಾ? ಅದಕ್ಕೆ ಭಾವನ್ಗೆ ನಮ್ಮ ಬಗ್ಗೆ ಹೇಳಂತ ಹೇಳ್ತಿರೋದು. ಸರಿ ಆಯ್ತಾಯ್ತು, ನೋಡೋಣ ಬಾ. ನೋಡು, ಕಳ್ಳ ಮನೆ ಒಳಗಡೆನೇ ಇದ್ದ. ಹಾಗಾದ್ರೆ ಮನೆಯವರೆಲ್ಲ ಸುಳ್ಳು ಹೇಳಿದ್ದಾರೆ ನಮಗೆ. ಬಾ, ಅವನ್ನ ಹಿಡ್ಕೊಂಡೋಗಿ ರಿಚ್ ಅಣ್ಣನಿಗೆ ಕೊಡೋಣ. ಬಾ. ನಾನ್ ಡಬ್ಕಿ ಡಬಲ್ ಮಗನೇ, ಒಳಗಿಟ್ಕೊಂಡು ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯಾ? ಬಾ, ನಿನ್ಗಿದೆ ಮಾರಿ ಹಬ್ಬ. ಬರೀ ಬಡ್ಡಿ ಅಲ್ಲ, ಅಸಲು ಬೇಕಾಗುತ್ತೆ. ಇಲ್ಲ ಅಂದ್ರೆ ಕಾರ್ ತಕೊಂಬರ್ಬೇಕಾಗುತ್ತೆ. ಅಣ್ಣ, ರಿಚಣ್ಣ ಕರ್ಕೊಂಡ್ ಬಂದಿದ್ದೀನಿ ನೋಡು. ಯಾರೋ ಇವನು? ತೆಗ್ಯೋ ಹೆಲ್ಮೆಟ್. ಏಯ್, ನೀನ ಬದ್ಮಾಶ್, ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಅಣ್ಣ, ನಾನು ಊರಲ್ಲಿ ಇರ್ಲಿಲ್ಲ, ಈಗ ಮನೆಗೆ ಬರ್ತಾ ಇದ್ದೆ, ನಿಮ್ಮ ಹುಡುಗ ಕರ್ಕೊಂಡು ಬಂದ್ಬಿಟ್ರು. ಮನೇಲೇ ಇದ್ದಿದ್ದು, ಮನೆಯಿಂದನೇ ಹೊರಗಡೆ ಬಂದಿದ್ದು, ಊರಿಗೆ ಹೋಗಿಲ್ಲ ನೀನು. ಅದು ನಡ್ಕೊಂಡು ಓಡೋದಕ್ಕೆ ಹೆಲ್ಮೆಟ್ ಯೂಸ್ ಮಾಡ್ತೀಯಾ? ನಮ್ಮಿಂದ ತಪ್ಪಿಸ್ಕೊಂಡು ಅಡ್ಡಾಡಕ್ಕೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದೀಯಾ? ಲೇ, ಸಾಲ ತೀರ್ಸಕ್ಕಾಗದೇ ಇದ್ರೆ ಸಾಲ ಯಾಕೋ ಮಾಡ್ತೀಯಾ? ಇನ್ನೇನು ತೀರ್ಸ್ಬಿಡ್ತೀರಣ್ಣ? ಹೇಗ್ ತೀರ್ಸ್ತೀಯ? ಮಾಡೋ ಕೆಲಸ ಎಲ್ಲ ನಿನ್ಗೆ ದುಡ್ಡು ಎಲ್ಲಿಂದ ತರ್ತೀಯ? ಮನೆಯವರೆಲ್ಲ ನಿನ್ನ ಉಗಿತಾ ಇದಾರೆ. ಸ್ವಲ್ಪ ಟೈಮ್ ಕೊಡಿ ಅಣ್ಣ, ತೀರ್ಸ್ಬಿಡ್ತೀನಿ. ಅದೇ ಹೇಗ್ ತೀರ್ಸ್ತೀಯ? ನಿನ್ನಂತ ಸೋಂಬೇರಿ ನಾನು ನೋಡ್ಲೇ ಇಲ್ಲ. ಗಂಡ್ಸಾದನು ಕೆಲಸ ಮಾಡ್ಬೇಕಲ್ಲೇ, ಕೆಲಸ ಮಾಡೋ. ಹೇಗಾಗಿ ಕೆಲಸ ಸೇರ್ಕೊಂತೀನಿ. ನೀನ್ ಕೆಲ್ಸಕ್ಕೆ ಸೇರಿ ದುಡ್ಡು ಸಂಪಾದನೆ ಮಾಡಿ ನನ್ಗೆ 5 ಲಕ್ಷ ಕೊಡೋಷ್ಟರಲ್ಲಿ ನಾನು ಮುದುಕ ಆಗ್ಬಿಡ್ತೀನಿ. ಪೊಲೀಸಿಗೆ ಹೇಳಿದ್ರೆ ಒದ್ದೆಳ್ಕೊಂಡು ಹೋಗ್ತಾರೆ ನಿಮ್ಮನ್ನ. ನೀನೊಂದು ಕೆಲಸ ಮಾಡಿದ್ರೆ ನಿನ್ನ ಸಾಲ ಎಲ್ಲ ಮನ್ನಾ ಮಾಡಿಬಿಡ್ತೀನಿ.
ಹೌದಾ? ಏನು ಕೆಲಸ ಅಣ್ಣ? ನನ್ನ ಪ್ರಾಣ ಹೋದ್ರೂ ಮಾಡ್ತೀನಿ. ನಿನ್ನ ಪ್ರಾಣ ಯಾವನು ಬೇಕು? ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು. ಹಾಂ ಅಣ್ಣ, ನಿಮ್ಮ ಏಜ್ಗೂ ನಮ್ಮ ಮಗಳ ಏಜ್ಗೂ. ಏಯ್, ನನಗಲ್ಲ, ನನ್ನ ತಮ್ಮನಿಗೆ. ತಮ್ಮನಿಗೆ? ಬಿಡು ಬಿಡು, ಇಲ್ಲ ನಿಮ್ಮ ತಮ್ಮ ಕರಿ. ರಿಚು, ರಿಚು ಅಣ್ಣ ನೀವೇ ರಿಚ್ಚು. ಹೌದಲ್ಲ? ರಿಚ್ ಮೇಲೆ ರಿಚು, ಬಾರ ಇಲ್ಲಿ. ಇವನ ಹೆಸರು ರಿಚ್ ಮೇಲ್ ರಿಚು ಅಂತ. ನನ್ನ ತಮ್ಮ ರಿಚು, ಇವನ ಮಗಳು ನೀನು ಮದುವೆ ಆಗಬೇಕು. ಎಲ್ಲಾಗಬೇಕು, ಯಾವಾಗ ಆಗ್ಬೇಕು, ಯಾವ ಥರ ಆಗಬೇಕು ಹೇಳಿ ಅಣ್ಣ, ಹೇಳಿ. ಈಗಲೇ ಅರ್ಜೆಂಟಾಗಿ ಆಗ್ಬಿಡ್ತೀನಿ. ಹೆಂಗೆ ನಮ್ಮ ಹುಡುಗ? ಹುಡುಗ ಓಕೆ, ಆದರೆ ವೇಷ ನೋಡಿದ್ರೆ ನಮ್ಮ ಮಗಳು ಒಪ್ಪಲ್ಲ ಅನಿಸುತ್ತೆ. ಯಾವ ಥರ ವಿಷಯ ಬೇಕು ಅಂತ ಹೇಳಿ ನಾನು ರೆಡಿ ಮಾಡ್ಕೋತೀನಿ. ಬಟ್ಟೆನೇ ಬೇಡವಾ? ಬಿಸಾಕ್ತೀನಿ. ಈಗ ಇದು ಬೇಡ ಅಂತೇಳಿ, ಇದು ಬೇಡ ಅಂತೇಳಿ ಬಿಸಾಕ್ಬಿಡ್ತೀನಿ. ಬೇಡಪ್ಪ ಬೇಡ, ಒಂದು ಜುಬ್ಬ ಪಂಚೆ ಹಾಕ್ಕೊಂಡು ಡಿಸೆಂಟಾಗಿ ಬನ್ನಿ ಸಾಕು. ಆಯ್ತು, ಈಗಲೇ ಹೋಗೋಣ. ಜುಬ್ಬ ಪಂಚೆ ಎಲ್ಲ ಪರ್ಚೇಸ್ ಮಾಡ್ಕೊಂಬತ್ತೀನಿ. ನಡೀರಿ ಹೋಗೋಣ. ಅಯ್ಯೋ ಬೇಡ ಬೇಡ, ಈಗಲೇ ಬೇಡ, ಸಂಜೆ ಬನ್ನಿ. ಸರ್ ನೀವು ಯಾರು ಬರೋದು ಬೇಡ ಸರ್, ಇವರೊಬ್ಬರೇ ಬರಲಿ. ಯಾಕಂದ್ರೆ ನಮ್ಮಲ್ಲಿ ಯಾರಿಗೂ ಗೊತ್ತಾಗಬಾರ್ದಲ್ವ ಸರ್, ಅದಕ್ಕೆ. ಏಯ್ ಹೋಗೋ, ಮೆಸ್ಸೇ ಆಗ್ಬಾರ್ದು. ಸರಿ ಅಣ್ಣ, ಬರ್ತೀನಿ. ಬಾಯ್ ಮಾವ, ಬಾಯ್. ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ. ಹುಡುಗಿ ಹೇಗಿದ್ರೆ ನಂಗೆ ಆಡ್ರ ಡ್ಯಾನ್ಸು. ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ. ಹೇಗಿದ್ರೆ ನಂಗೆ ಚಿಂತೆ. ಸಖಿ, ತಲೆ ಬಸ್ಕೊಂಡು ರೆಡಿ ಆಗಮ್ಮ ನೀನು. ಯಾಕೆ ಯಾರಾದ್ರೂ ಗಂಡು ಬರ್ತಾ ಇದ್ದಾರ ನೋಡಕ್ಕೆ? ಅಕ್ಕ ಏನಂತ ಮಾತಾಡ್ತಿದ್ಯಾ ನೀನು? ನೀನು ಯಾಕೋ ಅಷ್ಟು ಎಗರಾಡ್ತಿದ್ಯಾ? ಏನೂ ಇಲ್ಲ, ಗಂಡು ಗಿಂಡು ಅಂದ್ರಲ್ಲ ಅದಕ್ಕೆ ಹೇಳಿದ್ದು. ಹೌದು, ಸಖಿ ನೋಡೋಕ್ಕೆ ಗಂಡವರು ಬರ್ತಾ ಇದ್ದಾರೆ. ಅಪ್ಪ, ನಾನು ಕೇಳಿದ್ರೆ ಏನಕ್ಕೆ ಕರೆಸ್ತೆ? ನಾನು ಈಗಲೇ ಮದುವೆ ಆಗಲ್ಲ. ನೋಡಮ್ಮ, ಅವ್ನು ನನ್ನ ಫ್ರೆಂಡ್ ಮಗ, ಒಳ್ಳೆ ಹುಡುಗ. ಬಂದ್ರು ಅನ್ನಿಸ್ತೆ. ಸಖಿ ನೀವು ಒಳಗೆ ಹೋಗ್ಬಿಡು, ಆಚೆಗೆ ಬರಬೇಡ. ಸುಮ್ಮನಿರೋಲ್ಲ, ಅದು ಯಾವನ್ ಬರ್ತಾನೆ ನಾನು ನೋಡ್ತೀನಿ. ಬನ್ನಿ ಸರ್. ಹೆಂಗಿದೆ ಗೆಟಪ್? ಬನ್ನಿ ಬನ್ನಿ ಸರ್. ಇವರೇ ಗಂಡು, ರಿಚ್ ಮೇಲೆ ರಿಚ್ ಅಂತ. ರಿಚ್? ಈ ಹೆಸರನ್ನ ಎಲ್ಲೋ ಕೇಳ್ದಂಗಿದೆಯಲ್ಲ. ಓ ಅದೇ, ನಿಮ್ಮಪ್ಪ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ರೌಡಿಗಳು ಮನೆ ಹತ್ರ ಬಂದಿದ್ರಲ್ಲ, ಅವ್ರ ಹೆಸರು ರಿಚ್ ತಾನೆ? ಅವರು ಹುಚ್ಚನ್ನ ಅಂತ, ರಿಚನ್ನ ಅಲ್ಲ. ಹೌದೌದು, ಅವ್ರಿಗೂ ನಂಗೂ ಯಾವುದೇ ಸಂಬಂಧವಿಲ್ಲ. ಹುಡುಗಿ ಇವರ ಅಥವಾ ಇವರ? ಏಯ್ ಯಾಕೆ, ಹೆಂಗಿದೆ ಮೈಗೆ? ತಾಳಿ ಕಾಣಿಸ್ತಾ ಇಲ್ವಾ? ಅವ್ರು ನನ್ನ ಹೆಂಡತಿ ಕನೆಯ. ಸರಿ ಸರಿ ಸರಿ. ಅಂದಾಗೆ ಹುಡುಗಿ ಕಾಫಿ ತಿಂಡಿ ಬಿಸ್ಕೆಟ್ಟು ಏನು ಕೊಡಲ್ವಾ? ಮೊದಲು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ, ಆಮೇಲೆ ಕಾಫಿ ಟೀ ಎಲ್ಲ. ಕೇಳಿ, ಏನ್ ಬೇಕಾದ್ರೆ ಕೇಳಿ, ರಿಚ್ ಆಗಿ ಆನ್ಸರ್ ಮಾಡ್ತೀನಿ. ಏನ್ ಎಜುಕೇಶನ್ ಮಾಡ್ಕೊಂಡಿದ್ದೀರಾ? ಎಜುಕೇಶನ್ ರಿಚ್ ಆಗಿ ಓದಿದ್ದೀನಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಕೆಲಸ ರಿಚ್ ಆಗಿ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನ ರಿಚ್ ಆಗಿ ನೋಡ್ಕೊತೀನಿ. ಓ ಹಂಗಂದ್ರೆ ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಸೇದೋದ್ರಲ್ಲಿ ಎಲ್ಲಾದ್ರಲ್ಲೂ ರಿಚ್ ಅನ್ಸುತ್ತೆ. ಅದೆಲ್ಲ ಇಲ್ಲಪ್ಪ, ನಾನು ದೇವ್ರ ಪೂಜೆ ಭಜನೆ ಇದರಲ್ಲೇ ಕಾಲ ಕಳೆದ್ಬಿಡ್ತೀನಿ. ಹಾಗಾದ್ರೆ ಇವ್ರಿಗೂ ನಿಮ್ಮ ಅಪ್ಪನ ಥರ ಕೆಲಸ ಇಲ್ಲ ಅನ್ಸುತ್ತೆ ಕಣೆ. ನೋಡಿ, ಈಗಿನ ಕಾಲ ಟ್ರೆಂಡ್ಗೆ ನನಗೂ ನಿಮಗೂ ಸೆಟ್ ಆಗಲ್ಲ, ನಿನಗೂ ನನಗೂ ಜೋಡಿ ಆಗಲ್ಲ, ಹೋಗ್ತಾ ಇರಿ. ಹಾಂ, ನಿಮಗೆ ಜೋಡಿ ಆಗೋಕ್ಕೆ ಯಾವ ಥರ ಇರಬೇಕು? ಈಗಿನ ಕಾಲದ ಎಲ್ಲ ಶೋಕಿಗಳು ಇರಬೇಕು, ಕುಡಿಬೇಕು, ತಿನ್ನಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಗಂಡು ಬೇಕು ನನಗೆ. ಇದಾನೆ ಅಂತ ಗಂಡು ನನ್ನ ಎರಡನೇ ತಮ್ಮ ಇದ್ದಾನೆ. ಬಾರ ತಮ್ಮ. ಇವನೇ ನನ್ನ ಎರಡನೇ ತಮ್ಮ. ಇವನ ಹೆಸರು
ಭಯಂಕರ ರಿಚ್ ಅಂತ. ನಾನು ರಿಚ್ ಮೇಲೆ ರಿಚ್ಚು, ಭಯಂಕರ ರಿಚ್ಚು. ನಿಮ್ಮ ಮಗಳು ಕೇಳಿರೋ ಎಲ್ಲ ಅಭ್ಯಾಸಗಳು ಇವ್ರ ಹತ್ರ ಇದೆ. ಅದೇನಾ? ಭಯಂಕರ ಕುಡಿತೀನಿ, ಭಯಂಕರ ಸೇರ್ತೀನಿ, ಭಯಂಕರ ತಿಂತೀನಿ, ಭಯಂಕರ. ಸಾಕಪ್ಪ ಸಾಕು, ಅಷ್ಟೇ ಸಾಕು. ನಮ್ಮ ಮಗಳನ್ನ ಕೇಳಿ ಫೋನ್ ಮಾಡ್ತೀನಿ. ಫೋನ್ ಮಾಡೋದಲ್ಲ, ನೀನೇ ನಿನ್ನ ಮಗಳಿಗೆ ಒಪ್ಪಿಸ್ಬೇಕು. ಒಪ್ಪಿಸ್ಲೇಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, 5 ಲಕ್ಷ. ಸರಿ ಅಣ್ಣ, ಒಪ್ಪಿಸ್ತೀನಿ. ನೀವು ನಾಳೆ ಬೆಳಗ್ಗೆ ಬನ್ನಿ, ಅಷ್ಟೊತ್ತಿಗೆ ಒಪ್ಪಿಸ್ತೀನಿ. ಆಯ್ತಾಯ್ತು, ನೀನು ಹೋಗು. ಓಕೆ ಓಕೆ, ಬಾಯ್ ಬಾಯ್ ತಮ್ಮ ಮಾವ, ಬಾಯ್ ಬಾಯ್. ನನ್ನ ತಮ್ಮನ ಮದ್ವೆ ಅಂತೆ. ಓಹೋ, ನನ್ನ ತಮ್ಮ ಮದ್ವೆ ಅಂತೆ. ಹುಡುಗಿ ಯಾರಾದ್ರೇನು ನನಗೇನಂತೆ. ನನ್ನ ತಮ್ಮ ಮದ್ವೆ ಅಂತೆ. ಓಹೋ, ನನ್ನ ತಮ್ಮ ಮದ್ವೆ ಅಂತೆ. ಹುಡುಗಿ ಯಾರಾದ್ರೇನು ನನಗೇನಂತೆ. ಅಕ್ಕ ನೀನೇ ಮಾತಾಡಕ್ಕ, ಸಕ್ಕಿದ ಮದುವೆ ವಿಷಯ. ಹೇ, ನಾನೇನಾದರೂ ಮಾತಾಡಿದ್ರೆ ನೀನನ್ನು ಒದ್ದು ಹೊರಗಡೆ ಹಾಕ್ತಾರೆ. ಇಚ್ಕೊಂಡು ನಿಂತ್ಕೊಳ್ಳೋ. ನೀನೇ ಅಡ್ಬೆ ಆಗ್ತೀಯ. ನೋಡಮ್ಮ ಸಖಿ, ಇವತ್ತು ಎಲ್ಲ ವಿಷಯ ತಿಳಿಸ್ತೀನಿ. ನಿನ್ನ ನೋಡಕ್ಕೆ ಬಂದ ಈ ಗಂಡವರು ನಾನು ಸಾಲ ತಗೊಂಡ ರಿಚ್ ಅವ್ರ ತಮ್ಮಂಡ್ರು. ಹಾಂ, ನಾನು ಹೇಳಿಲ್ವಾ? ನನಗೆ ಅವಾಗಲೇ ಡೌಟ್ ಇತ್ತು, ರಿಚ್ ಅಂತ ಹೇಳ್ದಾಗ್ಲೇ. ನೀನು ಅವನ ಮದುವೆ ಆಗಿದ್ರೆ ನನ್ನ ಸಾಲ ಎಲ್ಲ ತೀರೋಗ್ತಮ್ಮ. ಅವನ ಮದುವೆ ಆದರೆ ನಿಮ್ಮ ಸಾಲ ಎಲ್ಲ ಮನ್ನನಾ? ಹೌದಮ್ಮ, ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಸಾಲ ತೀರ್ಸಕ್ಕೆ ಮಗಳ ಜೀವನನೇ ಹಾಳು ಮಾಡ್ತಿದ್ಯಾ? ನೀನೊಬ್ಬ ಅಪ್ಪನಾ? ನೀನು ಕೆಲಸ ಮಾಡಿದೆ, ನಿನ್ನ ಚಟಕ್ಕೆ ಸಾಲ ಮಾಡಿದೆ, ಅದನ್ನು ತೀರ್ಸಕ್ಕೆ ನಿನ್ನ ಮಗಳನ್ನ ಮಾಡ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನೀನು ಒಬ್ಬ ಅಪ್ಪನಾ? ಹೇಗೆ ಮನ್ಸು ಬರುತ್ತೆ ನಿಮ್ಗೆ ಈ ಥರ ಕೆಲಸ ಮಾಡೋದಕ್ಕೆ? ಛೇ, ದುಡೀರಿ, ಕೆಲ್ಸಕ್ಕೆ ಹೋಗಿ. ಸೋಂಬೇರಿ ತರ ಮನೇಲೆ ಕುತ್ಕೊಂಡಿದ್ರೆ ದುಡ್ಡೇನು ಉದ್ರತ್ತಾ? ನಿಮ್ಗೆಲ್ಲ ಯಾಕ್ರಿ ಮದ್ವೆ, ಹೆಂಡತಿ ಮಕ್ಳು ಎಲ್ಲ? ನನ್ನ ಲೈನ್ ಈಗ ಕ್ಲಿಯರ್ ಆಗಿದೆ. ಅಕ್ಕನೇನು ಕೇಳೋದು, ಡೈರೆಕ್ಟಾಗಿ ಅವಳನ್ನೇ ಕೇಳಿ ಎತ್ತ ಹಾಕೊಂಡು ಹೋಗ್ತಾ ಇರೋದು. ನೀವಾ? ಹೌದು, ನಾವೇ. ನಾಳೆ ಬೆಳಿಗ್ಗೆನೆ ಬಂದಿದ್ದೀರಲ್ಲ, ಅದಕ್ಕೆ ಬೆಳಿಗ್ಗೆನೆ ಬಂದಿದ್ದೀವಿ. ಯಾರದು? ನಾವೇ. ಬರೋ. ಪ್ರಸನ್ನ, ಯಾರದು? ಪ್ರಸನ್ನ, ನಾವೇ. ನೋಡಿ, ಇವನು ನನ್ನ ತಮ್ಮ. ಇವನ ಹೆಸರು ಭಯಂಕರ ರಿಚ್ ಅಂತ. ನಿಮ್ಮ ಹುಡುಗಿ ಕೇಳಿದ್ದ ಎಲ್ಲ ಟ್ರೆಂಡ್ ಇವನಿಗಿದೆ. ಇವನಿಗೆ ನಿಮ್ಮ ಹುಡುಗಿ ಕೊಟ್ಟು ಆರಾಮಾಗಿ ಮದುವೆ ಮಾಡ್ಬೋದು. ಅಯ್ಯೋ, ನಮ್ಮ ಮಗಳು ಸಖಿ ಕಾಣಿಸ್ತಾ ಇಲ್ಲ. ಪ್ರಸನ್ನನು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಹಂಗಂದ್ರೆ ಇಬ್ರು ಸೇರಿ ಓಡೋಗ್ಯವ್ರೆ. ಭಯಂಕರ ರಿಚ್ ಅಣ್ಣನ್ ಕಾಲ್ ಮಾಡೋ. ಬೇಡ, ಅಣ್ಣನಿಗೆ ಈಗ ಫೋನ್ ಮಾಡಬೇಡಿ. ಅಕ್ಕ ಅಕ್ಕ ಅಕ್ಕ, ಏ ಪ್ರಸನ್ನ, ಎಲ್ಲೋಗಿದ್ದೆ? ಸಖಿನೇನ್ ಮಾಡಿದೆ? ಎಲ್ಲಿ ಕರ್ಕೊಂಡು ಹೋದೆ? ನಾನೇನು ಮಾಡಿಲ್ಲಕ್ಕ. ಅವಳೇ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾ ಇದ್ಲು. ಅವಳು ಫಾಲೋ ಮಾಡಿದೆ, ಮಿಸ್ ಆಗಿಬಿಟ್ಲು. ಸುಳ್ಳು. ನನ್ನ ತಮ್ಮನ್ ಕೊಟ್ಟು ಮದುವೆ ಮಾಡಕ್ ಇಷ್ಟ ಇಲ್ದೆ ನೀವೇ ಕಲ್ಸ್ಬಿಟ್ಟು ನಾಟಕ ಮಾಡ್ತಾ ಇದ್ದೀರಾ. ಅಣ್ಣ, ನಮ್ಮನ್ನ ನಂಬಿ. ನೀನ್ ನಂಬಿದ್ಕೆ ಕೊಟ್ಟಲ್ಲ ಪಚ್ಚೊಂಬು. ಅಮ್ಮ, ಅಪ್ಪ, ಸಖಿ ಬಂದಿದ್ದಾಳೆ. ಏನಮ್ಮ ಸಖಿ, ಏನಮ್ಮ ಇದೆಲ್ಲ? ನಾನು ಇವ್ರನ್ನ ಮದುವೆ ಆದೆ. ನಾವಿಬ್ಬರು ತುಂಬ ವರ್ಷದಿಂದ ಪ್ರೀತಿಸ್ತಿದ್ವಿ. ನಿಮ್ಮ ಕಾಟ ತಡೆಯೋಕ್ಕಾಗದೆ ನಾವು ನೈಟೇ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಓಹೋ, ಹೂವ ಮಾರಕ್ ಬಂದವನು ಹುಡುಗಿನೇ ಬುಟ್ಟಿಗೆ ಹಾಕೋಬಿಟ್ಯಾ? ಹೂವು ಮಾಡ್ತೀನೋ ಅಥವಾ ಗೀವ ಮಾಡ್ತೀನೋ,
ಕಷ್ಟಪಟ್ಟು ದುಡಿದು ಹುಡುಗಿಗೆ ಊಟ ಹಾಕ್ತೀನಿ. ಹೌದು, ಜಾಸ್ತಿ ಮಾತಾಡ್ತಾ ಇದೀಯ ನೀನು. ನಾವು ಮನ್ಸು ಮಾಡಿದ್ರೆ ಮಿಲಿಟರಿ ಹೋಟ್ಲಿಂದ ಊಟ ತಂದು ರಿಚ್ ಆಗಿ ಹಾಕಿಸ್ತೀವಿ. ರಿಚ್ ಮೇಲೆ ರಿಚ್, ಭಯಂಕರ ರಿಚ್ ಆಗಿದ್ರೆ ಸಾಲದು, ಮನಸ್ಸಿಂದ ರಿಚ್ ಆಗಿರ್ಬೇಕು. ಆಗ್ಲೇ ಹುಡುಗಿನ ಪ್ರೀತಿಸಕ್ಕಾಗೋದು, ಹಾಗೆ ಪಡೆಯಕ್ಕಾಗೋದು. ಹಾಗಾದ್ರೆ ಹುಡುಗಿನೂ ಇಲ್ಲ, ರಿಚಣ್ಣ ದುಡ್ಡು ಇಲ್ಲ. ಹುಡುಗಿ ಹೋದಂತೆ ಅವ್ರ ಅಪ್ಪ ನಡೀರ. ಅದಕ್ಕೆ ಹೇಳೋದು, ಸಾಲ ತೀರ್ಸಕ್ ತಾಕತ್ತಿದ್ರೆ ಮಾತ್ರ ಸಾಲ ಮಾಡಬೇಕು. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು. Yeah.